ಸೆಪ್ಟೆಂಬರ್ 27ರ ಒಳಗಾಗಿ ಇಲಾಖೆ ವಿಚಾರಣೆಯನ್ನ ಆರಂಭಿಸಿ ಬಿಬಿಎಂಪಿ ಹೇಳಿಕೆ. ಬಿಬಿಎಂಪಿಯ ಗಾಂಧಿನಗರ, ಮಲ್ಲೇಶ್ವರ ಮತ್ತು ರಾಜರಾಜೇಶ್ವರಿ ನಗರ ವಲಯಗಳಲ್ಲಿ 2008ರಿಂದ ನಡೆದಿರುವಂತಹ ಅಕ್ರಮದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ತನಿಖಾ ಸಮಿತಿ ವರದಿಯ ಶಿಫಾರಸ್ಸಿನಂತೆ ಸೆಪ್ಟೆಂಬರ್ 27ರ ಒಳಗಾಗಿ ಇಲಾಖಾ ವಿಚಾರಣೆಯನ್ನ ಆರಂಭಿಸಬೇಕು ಎಂದು ವಿಧಾನ ಪರಿಷತ್ನ ಸರ್ಕಾರಿ ಭರವಸೆಗಳ ಸಮಿತಿ ಬಿಬಿಎಂಪಿಗೆ ಸೂಚನೆಯನ್ನ ನೀಡಿದೆ. 3 ವಲಯಗಳ ಇಂಜಿನಿಯರಿಂಗ್ ವಿಭಾಗಗಳು ಸೇರಿದಂತೆ 198 ವಾರ್ಡ್ಗಳಲ್ಲಿ 2008ರಿಂದ ನಡೆದಿದೆ ಎನ್ನಲಾದ ಅವ್ಯವಹಾರಗಳಿಗೆ ಸಂಬಂಧಿಸಿದಂತೆ ತನಿಖೆಯನ್ನ ನಡೆಸಲು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿಯನ್ನ ಸರ್ಕಾರ ರಚಿಸಿತ್ತು. ಸಮಿತಿಯು ಅಂತಿಮ ವರದಿಯನ್ನ ಸಲ್ಲಿಸಿದ್ದು ವಿಧಾನ ಪರಿಷತ್ನ ಭರವಸೆಗಳ ಸಮಿತಿಯಲ್ಲಿ ಅದನ್ನ ವಿವರವಾಗಿ ಚರ್ಚಿಸಲಾಗಿದೆ. ಹೀಗಾಗಿ ತನಿಖಾ ವರದಿಯನ್ನ ಆಧರಿಸಿ ಮುಂದಿನ 15 ದಿನಗಳ ಒಳಗಾಗಿ ಇಲಾಖಾ ವಿಚಾರಣೆಯನ್ನ ಆರಂಭಿಸಿ ವರದಿ ನೀಡಬೇಕು ಎಂದು ಸಮಿತಿ ಸೂಚಿಸಿದ್ದು, ಇದರಂತೆ ಕ್ರಮವಾಗಬೇಕು ಎಂದು ನಗರಾಭಿವೃದ್ಧಿ ಇಲಾಖೆ ಬಿಬಿಎಂಪಿಗೆ ಟಿಪ್ಪಣಿ ಮೂಲಕ ಆದೇಶವನ್ನ ನೀಡಿದೆ. ಪ್ರಸ್ತುತ ಸೇವೆಯಲ್ಲಿರುವಂತಹ ಆಪಾದಿತರ ಪ್ರತ್ಯೇಕ ಪಟ್ಟಿ ಮಾಡಿ ಅವರು ಪ್ರಸ್ತುತ ಯಾವ ಹುದ್ದೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಎಂಬ ಮಾಹಿತಿಯನ್ನ ಕೋಷ್ಟಕ ರೂಪದಲ್ಲಿ ಸಿದ್ಧಪಡಿಸಬೇಕು. ನಿವೃತ್ತರಾಗಿರುವವರು ಅಥವಾ ಮರಣ ಹೊಂದಿದವರ ಪ್ರತ್ಯೇಕ ಪಟ್ಟಿಯನ್ನ ಸಿದ್ಧಪಡಿಸಿ ಒದಗಿಸಬೇಕು ಎಂದು ಸೂಚಿಸಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.